ನಮ್ಮ ಬೆಂಗಳೂರಿನಲ್ಲಿ ಇಂಟ್ರೊಡಕ್ಷನ್ನೇ ಬೇಡದೇ ಇರೋ ಏರಿಯಾಗಳು ತುಂಬ ಇದೆ. ಅದರಲ್ಲಿ ಟಾಪ್ ಅಂದರೆ ನಮ್ಮ ಮಲ್ಲೇಶ್ವರ ಅಲ್ವಾ. ಇವಾಗಿನ ದಿನಕ್ಕೆ ಅದು ಮಲ್ಲೇಶ್ವರಂ ಆಗಿದೆ. ಆ ಹೂವಿನ ಮಾರ್ಕೆಟು, ತಿಂಡಿಗೆ ಫೇಮಸ್ ಆಗಿರೋ ಹೋಟೆಲ್ಗಳು, ಆ ಮರಗಳು, ಜನ ಎಲ್ಲನೂ ಚಂದಾನೆ. ನಂದಿನ ಶುರುವಾಗಿದ್ದು ಜನತಾ ಹೋಟ್ಲಿಂದ. ಯಮ್ಮಿ ಮಸಾಲೆ ದೋಸೆ ಜೊತೆಗೆ ಒಂದು ಬಿಸಿ ಕಾಫಿ. ಆಹಾ, ವಾಟ್ ಅ ಸ್ಟಾರ್ಟ್ ಫಾರ್ ದ ಡೇ ಅಲ್ವಾ. ನಾವು ಮಲ್ಲೇಶ್ವರಂಗೆ ಹೊರಟಿದ್ದು ಬೆಳಗ್ಗೆ ಆಗಿದ್ದರಿಂದ ತುಂಬ ಜನ ಇರಲಿಲ್ಲ. ಹಾದಿ ಬೀದಿಯೆಲ್ಲ ಸ್ವಲ್ಪ ಕಡಿಮೆ ಜನ ಇದ್ದರು. ಮಲ್ಲೇಶ್ವರಂ ಮಾರ್ಕೆಟ್ ಸುತ್ತಾಡೋದೇ ಒಂದು ಸಂಭ್ರಮ. ಅಲ್ಲಿ ಕಾಣಿಸೋ ಫ್ರೆಶ್ ತರಕಾರಿ, ಅದನ್ನು ನೀಟಾಗಿ ಬಂಚಸಲ್ಲಿ ಪ್ಯಾಕ್ ಮಾಡಿ ಜೋಡಿಸಿರ್ತಾರೆ. ಅದನ್ನು ನೋಡೋಕ್ಕೆ ಖುಷಿ ಆಗುತ್ತೆ. ಆ ಹೂಗಳ ಬಣ್ಣ ಎಷ್ಟು ಕಲರ್ಫುಲ್. ಮಲ್ಲೇಶ್ವರಮಲ್ಲಿ ಇನ್ನೂ ಒಳ್ಳೆ ವಿಷಯ ಅಂದರೆ ದೇವಸ್ಥಾನಗಳು. ನಿಮ್ಗೆ ಯಾವ ದೇವರು ಬೇಕು ಎಲ್ಲ ದೇವರು ಇಲ್ಲೇ ಇದ್ದಾರೆ. ನಮ್ಮ ಕಾಡು ಮಲ್ಲೇಶ್ವರ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಗಂಗಮ್ಮ ತಾಯಿ ಆಗಿರ್ಬೋದು, ಅಥವಾ ನಮ್ಮ ವೆಂಕಟರಮಣ, ರಾಯರು, ಗಣಪ, ನಿಮ್ಗೆ ಯಾರು ಬೇಕು ನಿಮ್ಗೆ ಎಲ್ಲರೂ ಇಲ್ಲೇ ಸಿಗ್ತಾರೆ. ಅದೇ ಒಂದು ಸ್ಪೆಷಾಲಿಟಿ ಅಲ್ವಾ. ಮಲ್ಲೇಶ್ವರಂನ ಒಂದು ರೌಂಡ್ ಹೊಡೆದು ನಾವು ಹೊರಟಿದ್ದು ಎಲ್ಲಿಗೆ ಅಂತ ಮುಂದಕ್ಕೆ ಹೇಳ್ತೀನಿ. ಇಲ್ಲಿಂದ ನಾವು ಎಲ್ಲಿಗೆ ಹೊರಟ್ವಿ ಅಂತ ಹೇಳಕ್ಕೆ ಮುಂಚೆ ನಮ್ಮ ಪಯಣ ನೋಡೋಣ. ಇದು ಎಲ್ಲರ ಫೇವ್ರೆಟ್ ಸ್ಯಾಂಕಿ ಟ್ಯಾಂಕ್. ಬೆಂಗಳೂರಂಥ ಜನಜಂಗಳಿ ಇರೋ ಜಾಗದಲ್ಲಿ ಸಿಟಿ ಸೆಂಟರಲ್ಲಿರುವ ಈ ಕೆರೆ ಎಷ್ಟು ಪೀಸ್ಫುಲ್ ಅಲ್ವಾ. ಆ್ಯಂಡ್ ಈ ಬ್ಯೂಟಿಫುಲ್ ಕೆರೆ ಮತ್ತು ಅದರ ನೆನಪುಗಳನ್ನ ಮೆಲ್ಕು ಹಾಕ್ತಾ ನಾವು ತಲುಪಿದ್ದು ಬೆಂಗಳೂರಿನ ಡಿಸೆಂಬರ್ನಲ್ಲಿ ನಡೆಯುವ ಕೇಕ್ ಶೋಗೆ. ಎಸ್, ಕೇಕ್ ಶೋ ಮುಗ್ದು 2 ತಿಂಗಳಾಯಿತು. ಇವಾಗ ವಿಡಿಯೋ ಹಾಕ್ತಾಯಿದ್ದೀನಿ ಅಂದ್ಕೊಂಡ್ರಾ? ನಾನು ಯೂಟ್ಯೂಬ್ ಶುರು ಮಾಡಿ ಕೆಲವೇ ದಿನ ಆಗಿರೋದ್ರಿಂದ ಆ್ಯಂಡ್ ನಾನು ವರ್ಕಿಂಗ್ ಕೂಡ ಆಗಿರೋದ್ರಿಂದ ಎಡಿಟಿಂಗ್ ಮಾಡೋದು, ವಾಯ್ಸ್ ಓವರ್ ಕೊಡೋದು ಇದೆಲ್ಲನೂ ಲೇಟ್ ಆಯಿತು. ಸೊ ನೀವು ಅರ್ಥ ಮಾಡಿಕೊಂಡು ಎನ್ಕರೇಜ್ ಮಾಡ್ತೀರಾ ಅನ್ನೋ ನಂಬಿಕೆಯಲ್ಲಿ ಬನ್ನಿ ಕೇಕ್ ಶೋ ನೋಡೋಣ. ಇದು ವರ್ಷಕ್ಕೆ ಒಂದು ಸಲ ಕ್ರಿಸ್ಮಸ್ಸಿಂದ ನ್ಯೂ ಇಯರ್ವರೆಗೂ ನಡೆಯೋ ಬೆಂಗಳೂರಿನ ಕೇಕ್ ಶೋ. ಈ ಸಲ ಅದನ್ನು ಪ್ಯಾಲೇಸ್ ಗ್ರೌಂಡಲ್ಲಿ ಅರೇಂಜ್ ಮಾಡಿದರು. ಎಲ್ಲರೂ ಕೇಕ್ ಶೋ ನೋಡೋಕ್ಕಾಗಿರಲ್ಲ ಅಲ್ವಾ. ನಿಮ್ಮೆಲ್ರಿಗೂ ಕೇಕ್ ಶೋ ಮತ್ತು ಅಲ್ಲಿ ಇನ್ನೇನೆಲ್ಲ ಇತ್ತು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀನಿ ಬನ್ನಿ. ಒಬ್ಬರಿಗೆ ಟಿಕೆಟು 150 ರೂಪಾಯಿ. ಸೊ ನಾವು 3 ಜನ ಹೋಗಿದ್ವಿ. ನಾವು 3 ಜನಕ್ಕೆ 450 ರೂಪೀಸ್ ಆಯಿತು. ಎಂಟರ್ ಆಗಿದ ತಕ್ಷಣ ಲಕ್ಕಿ ಡ್ರಾ ಕೂಪನ್ಗೆ ನಮ್ಮ ಡೀಟೇಲ್ಸ್ ಬರೆಸ್ಕೊಂಡ್ರು. ಆದರೆ ಲಕ್ ಫೇವರ್ ಆಗಿಲ್ಲ, ಯಾವುದೇ ಗಿಫ್ಟು ಬರಲಿಲ್ಲ. ಪರವಾಗಿಲ್ಲ, ಕೇಕ್ ಶೋ ನೋಡೋಣ ಬನ್ನಿ. ಎಂಟರ್ ಆಗಿದ ತಕ್ಷಣ ನಮಗೆ ಕಾಣಿಸಿದ್ದು ಒಂದು ದೊಡ್ಡ ಕ್ಯಾಸಲ್ ಕೇಕ್. ಅಂದರೆ ಒಂದು ದೊಡ್ಡ ಕೋಟೆನ ಕೇಕಲ್ಲಿ ಮಾಡಿದ್ದಾರೆ. ಅದರ ಪಕ್ಕದಲ್ಲಿ ಇದ್ದಿದ್ದು ಒಂದು ಬ್ಯೂಟಿಫುಲ್ ಮಾನ್ಯುಮೆಂಟ್. ವೇಳಂಗಾಣಿ ಅನ್ನೋ ಊರಲ್ಲಿರೋ ಒಂದು ಬ್ಯೂಟಿಫುಲ್ ಚರ್ಚ್. ಇದು ತಮಿಳ್ನಾಡುವಲ್ಲಿ ತುಂಬಾ ಫೇಮಸ್ ಚರ್ಚ್. ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಆಮೇಲೆ ಈ ಕಾಂತಾರ ಕೇಕ್. ಕಾಂತಾರ ಎಷ್ಟು ಫೇಮಸ್ ಆಗಿತ್ತು ಅಂದರೆ ಕೇಕಲ್ಲೂ ಕಾಂತಾರ ಇತ್ತು. ನೆಕ್ಸ್ಟ್ ನಮಗೆ ಕಾಣಿಸಿದ್ದು ಈ ಪಾಂಡಾ ಕೇಕ್. ಪಾಂಡಾ ಅಷ್ಟು ಕ್ಯೂಟಾಗಿರಲಿಲ್ಲ, ಬಟ್ ಆ ಕೇಕ್ಗೆ ಹಾಕಿರೋ ಎಫರ್ಟ್ಸ್ನ ಮೆಚ್ಚಲೇಬೇಕು. ಈ ಕೇಕ್ಗೆ ಅವರಿಟ್ಟಿದ್ದ ಟೈಟಲ್ ಬಂದು ಮಾಡರ್ನ್ ಕೇಕ್. ಆ್ಯಂಡ್ ಈ ಕೇಕ್ ಬಂದು ಝೋಡಿಯಾಕ್ ಸೈನ್ ಕೇಕ್.
ಎಲ್ಲ 12 ರಾಶಿಗಳನ್ನ ಸೂರ್ಯ ಮತ್ತು ಚಂದ್ರರ ಜೊತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದನ್ನು ನೋಡೋಕೆ ನಿಜವಾಗ್ಲೂ ಎಕ್ಸೈಟಿಂಗ್ ಆಗಿತ್ತು. ನನ್ನ ರಾಶಿ ಎಲ್ಲಿದೆ ಅಂತ ಹುಡುಕಿದ್ದೂ ಉಂಟು. ಇದು ಒಂದು ಗೌನ್ ಕೇಕ್. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಲ್ವಾ. ನಿಜವಾಗ್ಲೂ ಬಟ್ಟೆನೇನೇನೋ ಅನಿಸುತ್ತೆ, ಆದರೆ ಬಟ್ಟೆ ಅಲ್ಲ ಅದು, ಇಟ್ಸ್ ಅ ಕೇಕ್. ನೆಕ್ಸ್ಟ್ ಯೂನಿಕಾರ್ನ್ ಥೀಮಲ್ಲಿ ಒಂದು ಕೇಕ್ ಮಾಡಿದ್ದಾರೆ. ಯೂನಿಕಾರ್ನ್ ಮತ್ತು ರೈನ್ಬೋ ಇದನ್ನೆಲ್ಲ ಇಟ್ಕೊಂಡು ಎಷ್ಟು ಕಲರ್ಫುಲ್ಲಾಗಿ ಕೇಕ್ನ ಡಿಸೈನ್ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ಬಂದು ಶೆಫ್ಸ್ ಕೇಕ್. ಶೆಫ್ ತುಂಬ ಸೀರಿಯಸ್ ಆಗಿದ್ದಾರೆ ಅನ್ನಿಸ್ತು, ಬಟ್ ಕೇಕ್ ಮಾತ್ರ ಚೆನ್ನಾಗಿತ್ತು. ನೆಕ್ಸ್ಟ್ ನನಗೆ ಈ ಕೇಕ್ ಶೋ ಅಲ್ಲೇ ತುಂಬ ಇಷ್ಟ ಆಗಿದ್ದ ಕೇಕ್ ಅಂದರೆ ಪುರಿ ಜಗನ್ನಾಥನ ಕೇಕ್. ಕೇಕಲ್ಲಿ ದೇವ್ರ ಮೂರ್ತಿನ ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ದೇವ್ರನ್ನೇ ಕಣ್ತುಂಬ ನೋಡ್ದಂಗೆ ಆಯಿತು, ಅಷ್ಟು ಚೆನ್ನಾಗಿ ಮಾಡಿದರು. ಇದು ಬಂದು ಬೋನ್ಸಾಯಿ ಕೇಕ್. ಬೋನ್ಸಾಯಿ ಮರನ ಕೇಕಲ್ಲಿ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಡೀಟೇಲಿಂಗ್, ಆ ಎಲೆಗಳು, ಆ ಮರದ ತುಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಇದು ಹಾರ್ಟ್ ಆ್ಯಂಡ್ ಲವ್ ಕೇಕ್. ಹಾರ್ಟ್ ಆ್ಯಂಡ್ ಲವ್ ಥೀಮಲ್ಲಿ ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ತುಂಬ ಪ್ರಿಟ್ಟಿಯಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಇದು ಮೋನಾ ಅನ್ನೋ ಒಂದು ಕಾರ್ಟೂನ್ ಕ್ಯಾರೆಕ್ಟರಲ್ಲಿ ಆ ಥೀಮ್ನ ಇಟ್ಕೊಂಡು ಆ ಕೇಕ್ನ ಮಾಡಿದ್ದಾರೆ. ಆ ಒಂದು ಫೋಟೋ ಫ್ರೇಮ್ ಮತ್ತು ಆ ವಾಟರ್ ಶಿಪ್ ಇದೆಲ್ಲನೂ ಆ ಕಾರ್ಟೂನ್ಗೆ ಸಂಬಂಧಿಸಿದ್ದು. ಇದು ನೀವು ನೋಡ್ತಾ ಇರೋ ಥರ ಟೂತ್ಲೆಸ್ ಡ್ರ್ಯಾಗನ್ ಕೇಕ್. ನಿಜವಾಗ್ಲೂ ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇದನ್ನು. ನಿಮ್ಮಲ್ಲಿ ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಇದು ನನ್ನ ಸೆಕೆಂಡ್ ಫೇವ್ರೆಟ್ ಕೇಕ್, ಕ್ರಿಸ್ಮಸ್ ವಿಂಡೋ ಸ್ಟಾರ್ ಟ್ರೀ ಕೇಕ್. ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂದರೆ ಆ ಕಿಟಕಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಚಿಕ್ಕ ಚಿಕ್ಕ ವಿಷಯಗಳನ್ನ ಎಷ್ಟು ನೀಟಾಗಿ ತೋರಿಸಿದ್ದಾರೆ ನೋಡಿ. ಆ ಚಿಕ್ಕ ಚಿಕ್ಕ ಕಿಟಕಿಗಳು, ಅದರಲ್ಲಿರೋ ಕ್ರಿಸ್ಮಸ್ ಟ್ರೀ, ಮನೆ ಎಲ್ಲನೂ ಕ್ರಿಸ್ಮಸ್ಗೆ ಸಂಬಂಧಿಸಿದ ಎಲ್ಲನೂ ಆ ಕಿಟಕಿ ರೂಪದಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ನೋಡಿ. ನನಗಂತೂ ಈ ಕೇಕ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಕೇಕ್ ಶೋ ಸ್ಪಾನ್ಸರ್ಸ್ GRB ಅವರಾಗಿರೋದ್ರಿಂದ GRB ಬಾಟಲ್ ಕೇಕ್ ಕೂಡ ಅಲ್ಲಿತ್ತು. ಘೀ ಯೂಸ್ ಮಾಡಿ ಏನೇನೆಲ್ಲ ಐಟಮ್ಸ್ ಮಾಡ್ಬೋದು ಆ ಐಟಮ್ಸ್ನೂ ಕೂಡ ಕೇಕಲ್ಲೇ ಮಾಡಿಟ್ಟಿದ್ರು. ಈ ಕೇಕ್ನ ಥೀಮ್ ಬಂದು ರೈಮ್ ಕೇಕ್. ನರ್ಸರಿ ರೈಮ್ಸ್ನೆಲ್ಲ ಈ ಕೇಕಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಬಾಬಾ ಬ್ಲ್ಯಾಕ್ ಶಿಪ್, ಹ್ಯಾವ್ ಯು ಎನಿ ವುಲ್, 1 2 ಬಕಲ್ ಮೈ ಶೂ, ಈ ಥರ ತುಂಬ ರೈಮ್ಸ್ನ ಎಷ್ಟು ಬ್ಯೂಟಿಫುಲ್ಲಾಗಿ ಈ ಕೇಕಲ್ಲಿ ಡಿಸೈನ್ ಮಾಡಿದ್ದಾರೆ ನೋಡಿ. ಇದು ಒಂದು ಚಾಕೋ ವೆಡ್ಡಿಂಗ್ ಕೇಕ್. ವೆಡ್ಡಿಂಗ್ ಕೇಕ್ನ ಚಾಕ್ಲೇಟ್ ಫ್ಲೇವರಲ್ಲಿ ಚಾಕ್ಲೇಟ್ ಥೀಮಲ್ಲಿ ಮಾಡಿದ್ದಾರೆ. ದಿಸ್ ಈಸ್ ಆಲ್ಸೋ ಕ್ಯೂಟ್. ಇದು ಒಂದು ಮಾಸ್ಕ್ ಕೇಕ್. ಆ ಮಾಸ್ಕ್ನ ಆ ಒಂದು ಮಾನ್ಯುಮೆಂಟ್ನ ಕೇಕ್ ರೂಪದಲ್ಲಿ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಇದು ತುಂಬಾ ಚೆನ್ನಾಗಿತ್ತು. ಇದು ಆ್ಯಕ್ಟರ್ ಧರ್ಮೇಂದ್ರ ಅವ್ರ ನೆನಪಲ್ಲಿ ಈ ಕೇಕ್ನ ಮಾಡಿದ್ದಾರೆ. ಇಟ್ಸ್ ಗುಡ್. ಕಾರ್ ಥೀಮಲ್ಲಿ ಈ ಕೇಕ್ನ ಮಾಡಿದ್ದಾರೆ.
ರೊನಾಲ್ಡೋ ಆ್ಯಂಡ್ ಫುಟ್ಬಾಲ್ ಥೀಮಲ್ಲಿ ಈ ಕೇಕ್ನ ಮಾಡಿದ್ದಾರೆ. ಅದು ನೋಡೋಕ್ಕೇನೋ ರೊನಾಲ್ಡೋ ಥರ ಇರಲಿಲ್ಲ, ಬಟ್ ಕೇಕ್ಗೆ ಹಾಕಿರೋ ಎಫರ್ಟ್ಸ್ಗೆ ಕ್ರೆಡಿಟ್ಸ್ ಕೊಡಲೇಬೇಕು. ಇದು ಬಂದು 2025 ಮುಗಿದು 2026ಗೆ ಎಂಟರ್ ಆಗ್ತಾ ಇದ್ದೀವಿ ಅಂತ ಸಿಂಬಾಲಿಕಲ್ಲಾಗಿ ತೋರಿಸಿದ್ದಾರೆ. ದೂರದಿಂದ ನೋಡಿದಾಗ ಇದು ಕೇವಲ ಒಂದು ಪ್ರದರ್ಶನ ಅನಿಸ್ಬೋದು, ಆದರೆ ಹತ್ತಿರದಿಂದ ನೋಡಿದಾಗ ಪ್ರತಿ ಕೇಕ್ನಲ್ಲೂ ಒಬ್ಬ ಕಲಾವಿದನ ಶ್ರಮ ಎದ್ದು ಕಾಣುತ್ತೆ. ಕೇಕ್ ಶೋಯಿಂದ ಹೊರಗಡೆ ಬರ್ತಿದ್ದಂಗೆ ಒಂದು ಎಕ್ಸಿಬಿಷನ್ ಕೂಡ ಅರೇಂಜ್ ಮಾಡಿದರು. ಇಲ್ಲಿ ಎಲ್ಲ ಥರ ಈಟರಿ ಸ್ಟಾಲ್ಸ್ನ ಇಟ್ಕೊಂಡಿದ್ರು. ಐಸ್ ಕ್ರೀಮ್, ಕಾಟನ್ ಕ್ಯಾಂಡಿ, ಸ್ವೀಟ್ ಕಾರ್ನ್, ಫ್ರೆಶ್ ಫ್ರೂಟ್ ಜ್ಯೂಸ್, ನೀವು ನೇಮ್ ಇಟ್, ನಿಮಗೆಲ್ಲನೂ ಇತ್ತು. ಆ್ಯಂಡ್ ಇವ್ರು ಬಂದು ಆರ್ಟಿಸ್ಟ್, ಡ್ರಾಯಿಂಗ್ ಮಾಡ್ತಾರೆ, ಕ್ಯಾರಿಕೇಚರ್, ಇದು ಕೂಡ ಚೆನ್ನಾಗಿತ್ತು. ಮುಂದಕ್ಕೆ ಹೋಗ್ತಿದ್ದಾಗೆ ನನಗೆ ಸಿಕ್ಕಿದ್ದು ಈ ಮಾರ್ಬಲ್ ಶಾಪ್. ಮಾರ್ಬಲಲ್ಲಿ ಬೇರೆ ಬೇರೆ ಥರ ಶೋ ಪೀಸ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಲಯನ್, ಎಲಿಫೆಂಟ್, ಹಾರ್ಸ್, ಎಲ್ಲ ಹಸು, ಎಲ್ಲನೂ ಚೆನ್ನಾಗಿತ್ತು. ನೆಕ್ಸ್ಟ್ ಹಾಗೆ ಮುಂದಕ್ಕೆ ನಡ್ಕೊಂಡು ಹೋದಾಗ ಕಾರ್ಪೆಟ್ ಶಾಪ್, ಆಮೇಲೆ ಸೋಫಾ, ಫರ್ನಿಚರ್ ಸ್ಟಾಲ್, ಇದೂ ತುಂಬ ಚೆನ್ನಾಗಿತ್ತು. ನನಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಮೇಲ್ಕೋಟೆ ಪುಳಿಯೋಗರೆ ಅಂದರೆ ಇನ್ನೂ ಇಷ್ಟ. ಸೊ ಆ ಸ್ಟಾಲ್ ಕೂಡ ಇತ್ತು. ನಾನು ಕೂಡ ಪುಳಿಯೋಗರೆ ಮಿಕ್ಸ್ ತಗೊಂಡೆ. ಅದರಿಂದ ಮುಂದಕ್ಕೆ ಹೋದರೆ ನಿಮಗೆ ಎಲ್ಲ ಥರ ಬಜ್ಜಿ, ಬೋಂಡ, ಚಿಪ್ಸ್ ಅದೊಂದು ಸ್ಟಾಲ್ ಇತ್ತು. ಆಮೇಲೆ ಬಟ್ಟೆಗಳ ಸ್ಟಾಲ್ ಇತ್ತು. ಇದು ನೋಡಿ, ರಾಜಸ್ಥಾನ್ ಅವ್ರದ್ದು ಒಂದು ಈಟರಿ ಸ್ಟಾಲ್. ಇಲ್ಲಿ ಕಚೋರಿ, ಆಮೇಲೆ ಮೂಂಗ್ ದಾಲ್ ಹಲ್ವಾ, ರಾಜಸ್ಥಾನಲ್ಲಿರೋ ಸಿಗೋ ಸ್ಪೆಷಲ್ ಐಟಮ್ಸ್ ಎಲ್ಲನೂ ಅಲ್ಲಿತ್ತು. ಮತ್ತು ಇಲ್ಲಿ ಚಾಟ್ಸ್ ಶಾಪ್, ಬಿಡ್ದಿ ತಟ್ಟೆ ಇಡ್ಲಿ, ಮತ್ತು ನಮ್ಮ GFC ಕೃಷ್ಣಪ್ಪ ಅವ್ರದ್ದು ಒಂದು ಸ್ಟಾಲ್ ಇತ್ತು. ಅಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಇತ್ತು. ಲಕಿಲಿ ಕೃಷ್ಣಪ್ಪ ಅವ್ರನ್ನೂ ಮೀಟ್ ಮಾಡಿದೆ. ಈಗ ಮನೆಗೆ ವಾಪಸ್ ಹೋಗೋ ಟೈಮ್. ಹಾಗೆ ಇವತ್ತಿನ ಮನದ ಮಾತು ಕೂಡ. ಇವತ್ತಿನ ದಿನ ಒಂದು ವಿಷಯ ನೆನಪಿಸ್ತು. ಬರೀ ಸಕ್ಕರೆ ಮತ್ತು ಹಿಟ್ಟಿಂದ ಇಷ್ಟು ಸುಂದರವಾದ ಶಿಲ್ಪಗಳನ್ನ ಕೆತ್ತಲು ಎಷ್ಟು ಸಮಯ, ಎಷ್ಟು ತಾಳ್ಮೆ ಬೇಕು ಅಲ್ವಾ? ಆದರೆ ಅದರ ಔಟ್ಕಮ್ ಆ ಕೇಕ್ ಅಷ್ಟೇ ಸುಂದರವಾಗಿರುತ್ತೆ. ನಾವು ಯಾವಾಗಲೂ ದೊಡ್ಡ ಗೆಲುವಿಗಾಗಿ ಕಾಯ್ತೀವಿ, ಎಲ್ಲನೂ ಒಂದೇ ರಾತ್ರಿಯಲ್ಲಿ ಆಗಬೇಕು ಅಂತ ಅನ್ಕೋತೀವಿ. ಆದರೆ ಪೇಷನ್ಸಿಂದ ಸಮಯನ ವೇಸ್ಟ್ ಮಾಡದೆ ಚಿಕ್ಕ ಚಿಕ್ಕ ಹೆಜ್ಜೆ ಇಡ್ತಾ ಹೋದಾಗ ನಮ್ಮ ಗೆಲುವು ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ. ಏನಂತೀರಾ?